ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ವಿಡಿಯೋದಲ್ಲಿ ಈ ಲೆಕ್ಚರಲ್ಲಿ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ದು ಲೆಕ್ಚರ್ ನಂಬರ್ 3 ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಆಲ್ರೆಡಿ ಐ ಹ್ಯಾವ್ ಡನ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ತುಂಬ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಬರುತ್ತೆ ಯೂಶಲಿ ಎಲ್ಲ ಕ್ವಶನ್ಸ್ ಮಾಡಿ. ನಂತರ ಐ ಹ್ಯಾವ್ ಡನ್ ದ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂತರ ಈ ಲೆಕ್ಚರ್ಸ್, ಓಕೆ, ಪ್ಲೀಸ್ ಡೂ ವಾಚ್ ಆಲ್ವೇಸ್ ಇನ್ ಆರ್ಡರ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಈ ಲೆಕ್ಚರಲ್ಲಿ ನಾನು ಆಸ್ ಯೂಶುವಲ್, ಸೊ ಐ ಹ್ಯಾವ್ ಟೇಕನ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತದೆ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟೇಕನ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. ಸೊ ಯೂಶಲಿ 2 ಮಾರ್ಕರ್ 3 ಮಾರ್ಕರ್ ಈ ಟಾಪಿಕಿಂದ ಬರುತ್ತೆ. ಯಾವುದೇ ರೀತಿ ಕ್ವಶನ್ ಬಂದು ನೀವು ಬೋರ್ಡ್ ಎಕ್ಸಾಮ್ ಮಾಡ್ಬೋದು. ಸೊ ಲೆಟ್ಸ್ ಡೂ ಒನ್ ಬೈ ಒನ್, ಓಕೆ. ಸೊ ಫಸ್ಟ್ ಈಗ ಲೆಟ್ಸ್ ಡೈರೆಕ್ಟ್ಲಿ ಗೋ. ಸೊ ನಿಮಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ. ನನಗೇನು ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಜಾಸ್ತಿ ವೀಡಿಯೋಸ್ ಮಾಡಬೇಕು. ನಿಮಗಿಂತ ಟೈಮ್ ಇಲ್ಲ ಅಂದರೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಓಕೆ. ಈಗ ಫಸ್ಟ್ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಸೊ ಐ ಆಲ್ವೇಸ್ ಅಸ್ಯೂಮ್, ನಾನು ಯಾವುದೇ ಲೆಕ್ಚರ್ ಮಾಡೋದು ನಿಮ್ಗೆ ಏನೂ ಗೊತ್ತಿಲ್ಲ, ಅಸ್ಯೂಮ್ ಮಾಡ್ಕೊಂಡು ಮಾಡ್ತೀನಿ. ತುಂಬ ಈಸಿ ಆ್ಯಕ್ಚುಲಿ, ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಅಂತ. ಸೊ ಲೆಟ್ ಅಸ್ ರೈಟ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಒಂದು ಸಣ್ಣ ಗ್ರಾಫ್ ಬರೀತೀನಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸೊ ನಾನೀಗ ಒಂದು ಕರ್ವ್ ತೊಗೊತಾ ಇದ್ದೀನಿ ಸಿಂಪಲ್ ಆಗಿ. ಸೊ ಲೆಟ್ಸ್ ಟೇಕ್ ಅ ಕರ್ವ್. ಸೊ ಈಗ ಒಂದು ಕರ್ವ್ ತೊಗೊಂಡಾಗ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಕರ್ವ್ ಲೈಕ್ ದಿಸ್. ಸೊ ಈ ಕರ್ವ್ಗೆ ಫಾರ್ ಎಕ್ಸಾಂಪಲ್ ನಾನು ಐ ಕ್ಯಾನ್ ಫೈಂಡ್ ದ ಟ್ಯಾಂಜೆಂಟ್ ನಾರ್ಮಲ್ ಅಟ್ ಎವ್ರಿ ಪಾಯಿಂಟ್. ಪ್ರತಿಯೊಂದು ಪಾಯಿಂಟಲ್ಲೂ ನಾನು ಟ್ಯಾಂಜೆಂಟ್ ಮತ್ತು ನಾರ್ಮಲ್ನ ಫೈಂಡ್ ಮಾಡ್ಬೋದು. ಟ್ಯಾಂಜೆಂಟ್ ಅಂದರೆ ಏನು? ಜಸ್ಟ್ ಎ ಲೈನ್ ಡ್ರಾನ್ ಅಟ್, ಮತ್ತೆ ಮ್ಯಾಥ್ಸ್ ಡೆಫಿನೇಷನ್ ನಿಮ್ಮ 10th ಕಲ್ತಿರ್ತೀರಲ್ವಾ. ಇಫ್ ಎ ಲೈನ್ ಟಚಸ್ ದ ಕರ್ವ್ ಅಟ್ ಓನ್ಲಿ ಒನ್ ಪಾಯಿಂಟ್, it's called tangent. ಈಗ ಒಂದು ಸರ್ಕಲ್ ಇದೆ ಅನ್ಕೊಳ್ಳಿ. ಸೊ ಇಫ್ ಐ ವಾಂಟ್ ಟು ಡ್ರಾ ಟ್ಯಾಂಜೆಂಟ್, ಸೊ ಇಟ್ ಹ್ಯಾಸ್ ಟು ಟಚ್ ಔಟ್ ಓನ್ಲಿ ಒನ್ ಪಾಯಿಂಟ್. ಐ ಥಿಂಕ್ 2 ಪಾಯಿಂಟ್ ಐತೆ ಅಲ್ಲಿ. ಸೊ ಇಫ್ ಯು ಶುಡ್ ಟಚ್ ಅಟ್ ಓನ್ಲಿ ಒನ್ ಪಾಯಿಂಟ್, ದೆನ್ ಇಟ್ಸ್ ಕಾಲ್ಡ್ ಅಸ್ ಟ್ಯಾಂಜೆಂಟ್ ಅಂತ. ಸೊ ವಿ ಹ್ಯಾವ್ ಸೋ ಮೆನಿ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್. ಆ್ಯಂಡ್ ಆಲ್ಸೋ ನಾವು ಫಿಸಿಕ್ಸಲ್ಲಿ ನೆನಪಿದೆಯಾ ನಿಮಗೆ? ಇಫ್ ಯು ವಾಂಟ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ಎ ಟ್ಯಾಂಜೆಂಟ್ ಡ್ರಾನ್ ಅಟ್ ಎ ಪಾಯಿಂಟ್ ರೆಪ್ರೆಸೆಂಟ್ ಡೈರೆಕ್ಷನ್ ಆಫ್ ದ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಇವೆಲ್ಲ ಕಲ್ತಿರ್ತೀರಲ್ವ. ಸೊ ಎಲ್ಲ ಮ್ಯಾಥ್ಸು ಫಿಸಿಕ್ಸು ಎಲ್ಲ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್, ಓಕೆ. ನಂತರ ಏನಿವೆ, ಈಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಫೈಂಡ್ ಅ ಟ್ಯಾಂಜೆಂಟ್ ಈ ಪಾಯಿಂಟಲ್ಲಿ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟೇಕ್ ಅ ಪಾಯಿಂಟ್. ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಐ ನೀಡ್ ಟು ಡ್ರಾ ದ ಟ್ಯಾಂಜೆಂಟ್. ಈ ಪಾಯಿಂಟಲ್ಲಿ ಲೆಟ್ ಅಸ್ ಟೇಕ್ ಇಟ್ ಅಸ್ x1, ಎಕ್ಸ್ ಕೋಆರ್ಡಿನೇಟು. ಇದ್ರ y ಕೋಆರ್ಡಿನೇಟ್ ಬಂದು ಲೆಟ್ ಅಸ್ ಟೇಕ್ ಇಟ್ ಅಸ್ y1, ಓಕೆ. ಸೊ x1, y1ನಲ್ಲಿ ಐ ವಾಂಟ್ ಟು ಡ್ರಾ ಎ ಟ್ಯಾಂಜೆಂಟ್. ಸೊ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದೆ ನಾವು ಇಲ್ಲಿ. ಲೆಟ್ಸ್ ಡ್ರಾ ಎ ಟ್ಯಾಂಜೆಂಟ್ ಹಿಯರ್ ನೌ. ಸೊ ಲೆಟ್ ಅಸ್ ಟೇಕ್ ಎ ಟ್ಯಾಂಜೆಂಟ್ ಆ್ಯಂಡ್ ಇಟ್ ಶುಡ್ ಟಚ್ ಓನ್ಲಿ ಅಟ್ ಒನ್ ಪಾಯಿಂಟ್. ಐ ಟ್ರೈ ಮೈ ಬೆಸ್ಟ್, ಓಕೆ. ಸೊ ಇನ್ನು ಸ್ವಲ್ಪ ಆ ಕಡೆ ಬರಬೇಕಾಗಿತ್ತು. ಎನಿವೆ, ಸಾರಿ, ಓಕೆ, ತಗೊಳ್ಳಿದ್ದಿದ್ರೆ, ಓಕೆ. ಸೊ ಫೈನ್. ಓಕೆ ಫೈನ್, ಥ್ಯಾಂಕ್ ಗಾಡ್, ಓಕೆ. ಸೊ ಈಗ ದಿಸ್ ಇಸ್ ಅ ಟ್ಯಾಂಜೆಂಟ್ ಡ್ರಾನ್ ಅಟ್ ದಿಸ್ ಲೊಕೇಶನ್. ದಿಸ್ ಅ ಟ್ಯಾಂಜೆಂಟ್. ಇದಕ್ಕೆ ನಾರ್ಮಲ್ ಡ್ರಾ ಮಾಡೋಣ ನಾವೀಗ. ಫಾರ್ ಎಕ್ಸಾಂಪಲ್ ಈಗ ಇಫ್ ಐ ಡ್ರಾ ದ ನಾರ್ಮಲ್ ಮತ್ತು ಟ್ಯಾಂಜೆಂಟು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಬೇಸಿಕಲಿ. ಸೊ ಇಫ್ ಐ ಡ್ರಾ ನಾರ್ಮಲ್, ದಿಸ್ ವಿಲ್ ಬಿ ನಾರ್ಮಲ್. ಓ ಥ್ಯಾಂಕ್ ಗಾಡ್, ಫಸ್ಟ್ ಟೈಮ್ ಬಂದ್ಬಿಡ್ತು, ಓಕೆ. ದಿಸ್ ಇಸ್ ನಾರ್ಮಲ್ ಆ್ಯಂಡ್ ದಿಸ್ ಇಸ್ ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ ಬಂದು, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ಟ್ಯಾಂಜೆಂಟ್, ದಿಸ್ ಇಸ್ ದ ಟ್ಯಾಂಜೆಂಟ್ ಆ್ಯಂಡ್ ದಿಸ್ ಇಸ್ ಅ ನಾರ್ಮಲ್. ಇದು ಬಂದು ನಾರ್ಮಲ್, ಆಯಿತಾ. ಸೊ ನಾವು ಈ ರೀತಿ ಎಲ್ಲ ಪಾಯಿಂಟ್ಗೂ ಐ ಹ್ಯಾವ್ ಜಸ್ಟ್ ಟೇಕನ್ ಒನ್ ಪಾಯಿಂಟ್, ರ್ಯಾಂಡಮ್ ಪಾಯಿಂಟ್ x1, y1. ಆ ಪಾಯಿಂಟಲ್ಲಿ ನಾನು ಈಗ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಡ್ರಾ ಮಾಡಿದ್ದೀನಿ. ಅದೇ ರೀತಿ ನಾನು ಎಲ್ಲ ಪಾಯಿಂಟಲ್ಲೂ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಡ್ರಾ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಅಟ್ ಎ ಗಿವನ್ ಪಾಯಿಂಟ್ ಯು ವಾಂಟ್ ಟು ಫೈಂಡ್ ಟ್ಯಾಂಜೆಂಟ್ ಅಂಡ್ ನಾರ್ಮಲ್. ಹೌ ಡು ಯು ಗೋನ್ ಟು ಫೈಂಡ್? ಇಟ್ ಇಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ವಾಟ್ ಈಸ್ ಟ್ಯಾಂಜೆಂಟ್? ಬೇಸಿಕಲಿ ಟ್ಯಾಂಜೆಂಟ್ ಅಂದರೆ ಏನು? ಸೊ ಟ್ಯಾಂಜೆಂಟ್ ಇಸ್ ನಥಿಂಗ್ ಬಟ್, ನಾವು ಆಲ್ರೆಡಿ ಗೊತ್ತಿದೆ ನಮಗೆ. So it's nothing but slope find ಮಾಡೋಕ್ಕೆ, slope of the point, okay. So we already know that the slope of the tangent is given by, so differentiation ಅಲ್ಲಿ, the meaning of differentiation, slope of the point tangent ಏನಾಗುತ್ತೆ? The change in y coordinate divided by change in x coordinate. ಅದನ್ನೇ ಇನ್ನೂ ಸಣ್ಣದಾಗಿ, if you go to a very smaller extent, then that becomes dy by dx. So slope of the tangent is nothing but dy by dx. dy by dx ಅಂದರೆ ಮೀನಿಂಗ್ ಎ ಸ್ಲೋಪ್, ಅರ್ಥ ಆಯ್ತಾ? ಸೊ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಐ ಆಮ್ ಫೈಂಡಿಂಗ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ದಟ್ ಈಸ್ x1, y1. ಸೊ ಟ್ಯಾಂಜೆಂಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ಅಟ್ ಎವ್ರಿ ಪಾಯಿಂಟ್ ಡಿಪೆಂಡಿಂಗ್ ಆನ್ ದ ಪಾಯಿಂಟ್ x1, y1, ಓಕೆ. ನಿಮ್ಮ ಕ್ವಶನ್ಸ್ ಕೇಳಿರುತ್ತೆ ಕ್ವಶನ್ ಯೂಶಲಿ, ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ x is equal to 2, y is equal to 3. ಆ ರೀತಿ ಕ್ವಶನ್ಸ್ ಕೇಳ್ತಾರೆ. ಸೊ ಪರ್ಟಿಕ್ಯುಲರ್ ಪಾಯಿಂಟ್ ವಿಲ್ ಬಿ ಗಿವನ್, ಯು ಹ್ಯಾವ್ ಟು ಫೈಂಡ್. ಆರ್ ಸಮ್ಟೈಮ್ಸ್ ರಿವರ್ಸ್ ಕೇಳ್ತಾರೆ, ಟ್ಯಾಂಜೆಂಟ್ ಹ್ಯಾವಿಂಗ್ ಸ್ಲೋಪ್ ಲೈಕ್ ದಿಸ್, ಫೈಂಡ್ ಅ ಪಾಯಿಂಟ್. ಇಲ್ಲ ಪಾಯಿಂಟ್ ಕೊಟ್ಟು ಟ್ಯಾಂಜೆಂಟ್ ಕೇಳ್ತಾರೆ, ಟ್ಯಾಂಜೆಂಟ್ ಕೊಟ್ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕೊಟ್ಟು
ಪಾಯಿಂಟ್ಸ್ನ ಕೇಳ್ತಾರೆ. ಸ್ಲೋಪ್ ಕೊಟ್ಟು ಪಾಯಿಂಟ್ ಕೇಳ್ತಾರೆ, ಪಾಯಿಂಟ್ ಕೊಟ್ಟು ಸ್ಲೋಪ್ ಕೇಳ್ತಾರೆ. ವಿ ವಿಲ್ ಟೇಕ್ ಆಲ್ ದ ಕ್ವಶನ್, ಡೋಂಟ್ ವರಿ. ಓಕೆ, ಆಯಿತಾ, ಅರ್ಥ ಆಯಿತಾ? ಸೊ dy/dx = x1, y1. ಈಗ ನಾರ್ಮಲ್ ಏನಾಗುತ್ತೆ, ಬೇಸಿಕಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ. ಬೇಸಿಕಲಿ ಎರಡು ಕರ್ವ್ ಯಾವತ್ತೆ ಪರ್ಪೆಂಡಿಕ್ಯುಲರ್ ಆಗಿದೆ, ವಿ ಕಾಲ್ ಆರ್ಥೋಗೋನಲ್ ಕರ್ವ್ಸ್. ಈ ಕರ್ವ್ಸ್ ಎರಡು ಪ್ರಾಡಕ್ಟ್ ಆಫ್ ದ ಸ್ಲೋಪ್. ಸೊ ನೀವು ಫಸ್ಟ್ PUC ಕಲ್ತಿರ್ತೀರಾ, ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ. ದಿಸ್ ಅ ಮೀನಿಂಗ್ m1 × m2. ಸೊ ಇಫ್ ಐ ಸೇ m1 × ಎರಡು ಸ್ಲೋಪ್ m1 × m2 ಶುಡ್ ಬಿ ಈಕ್ವಲ್ ಟು -1. ಸೊ ಇದು ಬಂದು ಕಂಡೀಷನ್ ಏನು, ಎರಡು ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ. ಇದು KCET ಕೂಡ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಆ್ಯಕ್ಚುಲಿ ದೇರ್ ಆರ್ ಐ ಥಿಂಕ್ 3 to 4 ಕ್ವಶನ್ಸ್ ಆದರೆ. ಸೊ m1 × m2 ಕೊಟ್ಬಿಟ್ಟು ಅವ್ರು ಒಂದು ಕರ್ವ್ ಕೊಡ್ತಾ, ಇನ್ನೊಂದು ಕರ್ವ್ ಯು ಟು ಐಡೆಂಟಿಫೈ ವೆದರ್ ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಆರ್ ನಾಟ್, ಆರ್ ಇಟ್ಸ್ ಅ ಪ್ಯಾರಲಲ್ ಅಂತ. ಸೊ ಅದು ನಿಮ್ಮ ಫಸ್ಟ್ PUC ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ ಇದೆ. ನಮ್ಗೆ ಇಲ್ಲಿ ಬೇಕಾಗೋದು ಇಷ್ಟೇ. ಸೊ m1 × m2 ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅದರ ಸ್ಲೋಪ್ ಬಂದು -1 ಆಗಿರುತ್ತೆ. ನನಗೆ ಆಲ್ರೆಡಿ ಗೊತ್ತೀಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನು ವ್ಯಾಲ್ಯೂ ನನಗೆ dy/dx ಅಂತ ನನಗೆ ಆಲ್ರೆಡಿ ಗೊತ್ತಿದೆ. ಈಗ ಇಫ್ ಐ ವಾಂಟ್ ಟು ಫೈಂಡ್ ಸ್ಲೋಪ್ ಆಫ್ ದ ನಾರ್ಮಲ್ ಮತ್ತು ಟ್ಯಾಂಜೆಂಟ್ ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ, ದೇರ್ ಫೋರ್ ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆನ್ಸರ್ -1 ಬರಬೇಕು. ಅಂದರೆ 1 ಈಗ ಆಬ್ವಿಯಸ್ಲಿ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 1 ಬರಬೇಕಂತ ಹೇಳಿದ್ರೆ ರೆಸಿಪ್ರೋಕಲ್ ಅಲ್ವಾ. ಇಫ್ ಐ ಟೇಕ್ 2/3 ಆ್ಯಂಡ್ ಯು ಟೇಕ್ 3/2, ಎರಡು ಮಲ್ಟಿಪ್ಲೈ ಮಾಡಿ, ವಿಲ್ ಗೆಟ್ ಆನ್ಸರ್ 1. ಸೊ ಅ ಗಿವನ್ ನಂಬರ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ವಿಲ್ ಆಲ್ವೇಸ್ ಗಿವ್ ಇಟ್ಸ್ 1, ಆಲ್ವೇಸ್ ಗಿವ್ 1. ಸೊ dy/dx ಇದು ಆಗಿದ್ದರೆ ನಾರ್ಮಲ್ ಏನಾಗುತ್ತಾಗ dx/dy ಆಗುತ್ತೆ, dx/dy ಆಗುತ್ತೆ. ಬಟ್ ನನಗೆ ಪ್ರಾಡಕ್ಟ್ ಬಂದು -1 ಬರಬೇಕು. ನನಗೆ -1 ಬೇಕು, ಅದರಿಂದ ಇಲ್ಲೊಂದು ಮೈನಸ್ ಹಾಕ್ತೀನಿ. ಅರ್ಥ ಆಯ್ತಾ? ಸೊ ಇಫ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ dy/dx, then the slope of normal is what? -dx/dy. Why? Because when two lines are perpendicular, not only tangent and normal, if any two lines are perpendicular, ಆ ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಶುಡ್ ಬಿ ಈಕ್ವಲ್ ಟು -1. ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ಇದು ಪ್ರೂಫ್ ಕೂಡ ಇದೆ ನಿಮ್ಮ ಫಸ್ಟ್ PUC NCERT. ಓಕೆ, ಅರ್ಥ ಆಯ್ತಾ? ಸೊ ಈಗ ಐ ಕ್ಯಾನ್ ಸೇ, ಸೊ ಇಫ್ ಐ ನೋ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, I can say now the slope of the normal slope ಬಂದು -1 of slope of the tangent or vice versa. ಎರಡು ಆರ್ ವೈಸ್ ವರ್ಸ. ಸೊ ಬೇಸಿಕಲಿ ಏನಾಗುತ್ತೆ, ಸ್ಲೋಪ್ ಆಫ್ ನಾರ್ಮಲ್ ಈಸ್ ಈಕ್ವಲ್ ಟು -1 ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ಆರ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು -1 ಸ್ಲೋಪ್ ಆಫ್ ನಾರ್ಮಲ್. ಸೊ ಏನು ಮಾಡೋಕ್ಕೆ, ನೀವೀಗ ನಿಮ್ಗೆ ಒಂದು ವೇಳೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಗೊತ್ತಿದ್ರೆ, ಇಫ್ ಯು ವಾಂಟ್ ಟು ಫೈಂಡ್ ಸ್ಲೋಪ್ ಆಫ್ ನಾರ್ಮಲ್, ಇಟ್ಸ್ ನೆಗೆಟಿವ್ ಆಫ್ ರೆಸಿಪ್ರೋಕಲ್. ಫಾರ್ ಎಕ್ಸಾಂಪಲ್ ಅಂದರೆ ಏನೀಗ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಈಸ್ 2/3. ವಾಟ್ ಈಸ್ ಸ್ಲೋಪ್ ಆಫ್ ನಾರ್ಮಲ್ ಈಸ್ ನೆಗೆಟಿವ್ ಆಫ್ ರೆಸಿಪ್ರೋಕಲ್ -3/2. ಈಗ ಸ್ಲೋಪ್ ಆಫ್ ಏನೋ ಒಂದು ಟ್ಯಾಂಜೆಂಟ್ ಬಂದು 3. ವಾಟ್ಸ್ ದ ಸ್ಲೋಪ್ ಆಫ್ ನಾರ್ಮಲ್? ನೆಗೆಟಿವ್ ಆಫ್ ರೆಸಿಪ್ರೋಕಲ್. ಸೊ -1/3. 3 ಇದ್ದರೆ -1/3, 1/3 ಇದ್ದರೆ 3. ರೆಸಿಪ್ರೋಕಲ್ ಮಾಡಿ ಪುಟ್ ನೆಗೆಟಿವ್ ಸೈನ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಷ್ಟೇ ಸಿಂಪಲ್ ಕಾನ್ಸೆಪ್ಟು. ಯಾವುದೇ ಒಂದು ಕರ್ವ್ ಕೊಟ್ಟರು ಪ್ರತಿಯೊಂದು ಪಾಯಿಂಟಲ್ಲೂ ನಾವು ಟ್ಯಾಂಜೆಂಟು ನಾರ್ಮಲ್ನ ಫೈಂಡ್ ಮಾಡ್ಬೋದು. ಅದು ಡಿಫ್ರೆಂಟ್ ಆಗಿರುತ್ತೆ. ಆಯಿತಾ? ಫಸ್ಟ್ ಥಿಂಗು, ನಾರ್ಮಲ್ ಮತ್ತು ಟ್ಯಾಂಜೆಂಟು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಬಂದು dy/dx ಆದರೆ, because that's a mathematics. Okay, slope itself is dy/dx, that is nothing but differentiation. ನಾನು ನಿಮ್ಗೆ ಆಲ್ರೆಡಿ ಡಿಫ್ರೆನ್ಸಿಯೇಷನಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಆಯಿತಾ? ನಂತರ ನಾರ್ಮಲ್ ಬಂದು -dy/dx ಆಗಿರುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ದಟ್ಸ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ನೋ ದಿಸ್ ಮಚ್, ದೆನ್ ವಿ ಕ್ಯಾನ್ ಸಾಲ್ವ್ ದ ಕ್ವಶನ್ ಆನ್ಸರ್ಸ್. ಓಕೆ, ಸೊ ನಿಮ್ಮ ಬೋರ್ಡಲ್ಲಿ ಬರೋ ಎಲ್ಲ ಕ್ವಶನ್ಸು ನೀವು ಮಾಡ್ಬೋದು. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಈಗ ಕ್ವಶನ್ ನಂಬರ್ ತೊಗೊಂಡಾಗ, ಸೊ ವೆರಿ ಸಿಂಪಲ್ ಕ್ವಶನ್. ಓಕೆ, ಫೈಂಡ್ ದ ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಟು ದ ಕರ್ವ್. ಇದು ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ 2 ರಿಂದ 3 ಮಾರ್ಕ್ಸ್ ಕೇಳ್ತಾರೆ. ಸೊ ನಾನು ಐ ಹ್ಯಾವ್ ಟೇಕನ್ ಸಮ್ ಬಿಗರ್ ಕ್ವಶನ್ಸ್. ಓಕೆ, ಕ್ವಶನ್ಸ್ ಬರದೇ ಇರ್ಬೋದು, ಬಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಬಿಟ್ಟು ಬೇರೆ ಇನ್ನೂ ಜಾಸ್ತಿ ಕ್ವಶನ್ಸ್ ತೊಗೊಂಡಿನಿ. ಓಕೆ, ಈಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ y = x³ - x at x = ತುಂಬ ಡೆಡ್ ಈಸಿ ಕ್ವಶನ್ನು. ಯೂಶಲಿ 2 ಮಾರ್ಕ್ ಕ್ವಶನ್ ಅಷ್ಟೇ ಇದು. ಸೊ ನೀವೇ ಮಾಡಿಬಿಡಿ. ಓಕೆ, ಸೊ ಈಗ y = x³ - x ಅಲ್ವಾ. ಸೊ y = x³ - x. ಸೊ ಇದು ಡಿಫ್ರೆನ್ಸಿಯೇಷನ್. ಸ್ಲೋಪ್ ಅಂದರೆ ಏನು? ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಕೇಳ್ತಾ ಇದ್ದಾರೆ. ಸೊ dy/dx ಇಸ್ ಅ ಟ್ಯಾಂಜೆಂಟ್. ಇದು ಬಂದು 3x² - 1 ಇರುತ್ತೆ. I have to find at the point. So at the point, what is the point now? At the point x is equal to 2, I have to find the point. So dy/dx, ಸುಮ್ಮನೆ ಅನ್ನೆಸೆಸರಿ ಸ್ಟೆಪ್ಸ್ ಅಷ್ಟೇ ಇದು. ಸೊ ಇವಕ್ಕೆ 1 ಮಾರ್ಕ್ ಕೊಟ್ಟರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನೀವು. 3 × 2² - 1. ಸೊ 3 × 2 2 4 4 - 1. 2 4s are 12. 12 - 1 is what? 11. So answer is what? 11. It's very simple. So ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ ಏನು? y = x³ - x at x = ಈ ರೀತಿ ಕ್ವಶನ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ 2 ಮಾರ್ಕ್ಸ್ಗೆ. ಸೊ ಇಟ್ಸ್ ವೆರಿ ಈಸಿ. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಷ್ಟೇ ಇರಲಿ. ಸೊ ಸೇಮ್ ಸ್ಟೆಪ್ಸು ನೀವು ವಿಡಿಯೋ ಪಾಸ್ ಮಾಡಿ ಸ್ಟಾರ್ಟ್ ಮಾಡಿ, ನೀವು ಮಾಡಿ ವಿಡಿಯೋ ಪಾಸ್ ಮಾಡಿ ಆ್ಯಕ್ಚುಲಿ, ದೆನ್ ಯು ಸಿ ದ ಆನ್ಸರ್ಸ್. ಆಲ್ವೇಸ್
ಪ್ರತಿಯೊಂದು ಕ್ವಶನ್ ಬೇಕಾದ್ರೆ ಕಾನ್ಸೆಪ್ಟ್ ಅರ್ಥ ಆದಮೇಲೆ ವಿಡಿಯೋ ಸ್ಟಾಪ್ ಮಾಡಿ ನೀವು ಟ್ರೈ ಮಾಡಿ, ನಂತರ ನಾನೇನು ಮಾಡ್ತೀನಿ ಚೆಕ್ ಮಾಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಮಕ್ಕಳೇ. ಓಕೆ, ನಂತರ ಫೈಂಡ್ ದ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ y is equal to x minus 1 by x minus 2. x is now obviously ಯಾವುದೇ ಕ್ವಶನ್ ಈ ಥರ ಕೊಟ್ಟರು ದೇ ವಿಲ್ ಆಲ್ವೇಸ್ ಗಿವ್ ದಿಸ್ ಕಂಡೀಷನ್. ನೀವು ತಲೆ ಕೆಡ್ಸ್ಕೋಬೇಕಾ, ಬಿಕಾಸ್ x is equal to ಆಗ್ಬಿಟ್ಟು ಇನ್ಫಿನಿಟಿ ಆಗ್ಬಿಡ್ತಲ್ಲ, 1 by infinity, ಅದರಿಂದ ನಾಟ್ ಡಿಫೈನ್ ಆಗುತ್ತೆ. ಅದಕ್ಕೋಸ್ಕರ ದೇ ಆಲ್ವೇಸ್ ಗಿವ್ x is not equal to 2 ಬಿಟ್ಟು ಯಾವ ವ್ಯಾಲ್ಯೂ ಆಗಿರ್ಬೋದು. ಸೊ ಅಟ್ x is equal to 10 ನೀವು ಸ್ಲೋಪನ್ನು ಫೈಂಡ್ ಮಾಡೋಕ್ಕೆ ಏನು ಮಾಡೋಕ್ಕೆ, ಈಗ dy/dx ಫೈಂಡ್ ಮಾಡಿ, x is equal to 10 ಹಾಕಿ, ದಟ್ಸ್ ಆನ್ಸರ್, ದಟ್ಸ್ ಇಟ್, ವೆರಿ ಸಿಂಪಲ್. ಸೊ ಈಗ dy/dx ಯಾವ್ದು ಫೈಂಡ್ ಮಾಡ್ತೀರಾ, u/v ರೂಲ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಎಂಟೈರ್ ಚಾಪ್ಟರ್ನ. ಸೊ ನಿಮ್ಗೆ ಯಾವುದೇ ಡೌಟ್ ಬಂದರೂ ಪ್ಲೀಸ್ ಚೆಕ್ ಇನ್ ದ, ಯಾವುದೇ ಚಾಪ್ಟರ್ ಬೇಕಾದರೂ ಪ್ಲೀಸ್ ಚೆಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ಐ ವಿಲ್ ಪುಟ್ ಎವ್ರಿಥಿಂಗ್ ಪ್ರಾಪರ್ಲಿ ಇನ್ ಆರ್ಡರ್. ಓಕೆ, ಈಗ ಫಸ್ಟ್ ಇಟ್ಸ್ ವೆರಿ ಸಿಂಪಲ್. ಓಕೆ, ಸೊ ಯಾವುದು ರೂಲ್ ಇದು, dy/dx ಬಂದು u/v ರೂಲ್. ಓಕೆ, ಅರ್ಥ ಆಯ್ತಾ. ಸೊ ಸೊ ಓಕೆ, ವಾಟ್ ಈಸ್ ಮೈ y ನಾವು ಹಿಯರ್, ಸೊ y is equal to x minus 1 divided by x minus 2 ಅಂತ. ಸೊ dy/dx ಏನಾಗುತ್ತೆ, ಸೊ u/v ರೂಲ್, u-v minus v-u divided by v square. ನಿಮ್ಗೆ ತಲೆಯಲ್ಲಿ ಗೊತ್ತಿರಬೇಕಿದು, u-v minus v-u divided by v square. u dash and the differentiation u dash, so the x differentiation 1 ಆಗುತ್ತೆ, ಸೊ 1 into u-v minus v dash, x minus 2 differentiation ಕೂಡ 1 ಇರುತ್ತೆ, divided by x minus 1 ಬರುತ್ತೆ, divided by ನಮಗೆ x minus 2 the whole square. I think you know the formula, u/v ಇದ್ದರೆ u-v minus v-u divided by v square, ಇದು ಆನ್ಸರ್. ಅರ್ಥ ಆಯ್ತಾ. ಈಗ ಸಿಂಪ್ಲಿಫೈ ಮಾಡಿ, x minus 2 minus x, ಸೊ ಇದು x minus 2 minus x plus 1 ಆಗುತ್ತೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್, x minus 2 the whole square minus x minus ಕ್ಯಾನ್ಸಲ್ ಆಗುತ್ತೆ. ನಂತರ ಯು ಹ್ಯಾವ್ ದ minus 2 plus 1 minus 1 divided by x minus 2 the whole square. This is nothing but this dy/dx and the slope, but I need to find the slope at what point. So dy/dx at x is equal to 10, at x is equal to, or ಬೇಕಾದ್ರೆ y coordinate ಕೂಡ ಕೆಲವೊಂದ್ಸರಿ ಕೇಳ್ಬೋದು, x is equal to 10, and so the answer becomes minus 1 divided by x minus 2, that is 10 minus 2 the whole square ಇರುತ್ತೆ. So you get minus 1 divided by 10 minus 2 ಎಷ್ಟಾಗುತ್ತೆ ಆನ್ಸರ್, 8 ಸ್ಕ್ವೇರ್ ಬಂದು 1 minus 1 by 64 is the answer. ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ಗೆ ವಾಟ್ ಇಸ್ ಸ್ಲೋಪ್ ಆಫ್ ನಾರ್ಮಲ್, ನೆಗೆಟಿವ್ ಆಫ್ ರೆಸಿಪ್ರೋಕಲ್ ಆಫ್ 1 by 64 ಏನಾಗುತ್ತೆ, 64, ನೆಗೆಟಿವ್ ಆಫ್ ದಟ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಸ್ಲೋಪ್ ಆಫ್ ಟ್ಯಾಂಜೆಂಟ್ minus 1 by 64 ಆದರೆ ಸ್ಲೋಪ್ ಆಫ್ ನಾರ್ಮಲ್ ಎಷ್ಟು, 64. ಅರ್ಥ ಆಯ್ತಾ. ಸೊ ರೆಸಿಪ್ರೋಕಲ್ ಪುಟ್ ಎ ನೆಗೆಟಿವ್. ಅರ್ಥ ಆಯ್ತಾ. ಸೊ ವೆರಿ ಸಿಂಪಲ್ ಕ್ವಶನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಸೊ ದಿಸ್ ಒನ್ ಅಗೇನ್ ನೌ ಡೇಸ್ ನ್ಯೂಲಿ ಇಂಟ್ರೊಡ್ಯೂಸ್ ಅಲ್ವಾ ಫಿಲ್ ದ ಬ್ಲಾಂಕ್ಸ್ ಅಂತ. ನೀವು ಫಿಲ್ ದ ಬ್ಲಾಂಕ್ಸ್ ಅಂದರೆ ಏನು ದೊಡ್ಡದಾಗಿ ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಕೊಟ್ಟಿರೋ ಕ್ವಶನ್ಸ್ನೇ ನಿಮ್ಗೆ ಯೂಶಲಿ ಯಾವತ್ತಿ 1 mark ಕ್ವಶನ್ಸ್ ಬರ್ತಾ ಇದೆ, ಅದೇ ಕ್ವಶನ್ಸ್ ಈಗ ಫಿಲ್ ದ ಬ್ಲಾಂಕ್ಸ್ ಟೈಪ್ ಬರ್ತಾ, ಅಷ್ಟು ಇನ್ನೇನಿಲ್ಲ. ಸೊ ಇದು 1 mark ಆಗಿರೋದ್ರಿಂದ ಫಾಸ್ಟಾಗಿ ಮಾಡಿ, ಸ್ಟೆಪ್ಸ್ ಎಂಥದ್ದು ಬೇಕಾಗಿಲ್ಲ. ಸೊ ವಿಲ್ ಡೂ ಫಾಸ್ಟ್. ಓಕೆ, ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿಬಿಡಿ, ಇನ್ನೂ ಈಸಿ. ಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಎಷ್ಟು, 2 2 the 4x minus 3 cos x ಆಗುತ್ತೆ. ಸೊ ವೆನ್ ಯು ಪುಟ್ x is 0 in that equation, ಸ್ಟಾರ್ಟಿಂಗ್ 4x ಟರ್ಮ್ ಹೋಗುತ್ತೆ, minus 3 into cos 0, ಸೊ -3 ಬರುತ್ತೆ ಆನ್ಸರು. ದಟ್ ಈಸ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಬಟ್ ಅವ್ರು ನಾರ್ಮಲ್ ಕೇಳ್ತಾ ಇದ್ದಾರೆ ನೆಗೆಟಿವ್ ಆಫ್ ರೆಸಿಪ್ರೋಕಲ್. ಸೊ -3 ನೆಗೆಟಿವ್ ರೆಸಿಪ್ರೋಕಲ್ ಎಷ್ಟಾಗುತ್ತೆ, ನೆಗೆಟಿವ್ ಆಫ್ ರೆಸಿಪ್ರೋಕಲ್. ಸೊ 1/3 ಅಗೇನ್ ಮೈನಸ್ ಪ್ಲಸ್ ಆಗುತ್ತೆ, 1/3 ಇಸ್ ಆನ್ಸರ್. ಆನ್ಸರ್ ಬಂದಿದ್ದಕ್ಕೆ 1/3 ಆಯಿತಾ. ಸೊ ಫಾಸ್ಟಾಗಿ ಮಾಡೋದು ನೀವು. ಓಕೆ, ಐ ಜಸ್ಟ್ ಶೋ ಕ್ವಿಕ್ಲಿ ಸ್ಟೆಪ್ಸ್. y is equal to ಏನಾಗುತ್ತೆ, 2x ಸ್ಕ್ವೇರ್ minus 3 sin x ಅಲ್ವಾ. ಸೊ ಈಗ ಡಿಫ್ರೆನ್ಷಿಯೇಟ್ ಮಾಡಿ ಇದನ್ನ. ಸೊ dy/dx ಎಷ್ಟಾಗುತ್ತೆ, ಸೊ ಯು ಗೆಟ್ ಆನ್ಸರ್ ಎಸ್ 2 2 the 4x minus 3 cos x, ಆ್ಯಂಡ್ ದೆನ್ ಅಟ್ x is equal to 0. ಒಂದು ವೇಳೆ x is equal to 0 ಸಬ್ಸ್ಟಿಟ್ಯೂಟ್ ಮಾಡಿದೆ, 0 minus 3 cos 0 ಬರುತ್ತೆ. ಸೊ cos 0 ಎಷ್ಟು, 1 -3 ಬರುತ್ತೆ. ಇದು ಸ್ಲೋಪ್ ಆಫ್ ದ ಇದು ಟ್ಯಾಂಜೆಂಟು. ಬಟ್ ಅವ್ರು ನಿಮ್ಗೆ ನಾರ್ಮಲ್ ಫೈನ್ ಮಾಡೋಕ್ಕೆ ನೀವು. ಸೊ ನಾರ್ಮಲ್ ಅಂದರೆ ರೆಸಿಪ್ರೋಕಲ್ಲು. ಸೊ ನೆಗೆಟಿವ್ ಆಫ್ -1/3. ಆನ್ಸರ್ ಏನಾಗುತ್ತೆ, 1/3. ಸ್ಟೆಪ್ಸ್ ಏನು ಬೇಕಾಗಿಲ್ಲ. ಒಂದು ವೇಳೆ ಇದು 1 mark ಕ್ವಶನ್ ಕೇಳಿದ್ರೆ, 2 mark ಕ್ವಶನ್ ಕೇಳಿದ್ರೆ ಸ್ಟೆಪ್ಸ್ ಬರೀಬೇಕು. ಇಟ್ಸ್ ಅ ಫಿಲ್ ದ ಬ್ಲಾಂಕ್, ಜಸ್ಟ್ ಡೈರೆಕ್ಟ್ಲಿ ಡೂ ಕ್ಯಾಲ್ಕುಲೇಷನ್. -1 minus of the slope of normal is nothing but negative of reciprocal of what you got the answer here. So it's a negative of reciprocal of what you got it here. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಆನ್ಸರ್ ಇಸ್ 1/3. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ ಈಗ ಫೈಂಡ್ ದ ಪಾಯಿಂಟ್ ಎಟ್ ವಿಚ್, ಪಾಯಿಂಟ್ ಕೇಳ್ತಾ ಇದ್ದಾರೆ. ಓಕೆ, ಫೈಂಡ್ ದ ಪಾಯಿಂಟ್ ಅಂದರೆ ಏನು, ಐ ಹ್ಯಾವ್ ಟು ಫೈಂಡ್ x coordinate and y coordinate. ಓಕೆ, ಪಾಯಿಂಟ್ ಎಟ್ ವಿಚ್ ದ ಟ್ಯಾಂಜೆಂಟ್ ಟು ದ ಕರ್ವ್ y is equal to √4x minus 3 minus 1 has its slope 2/3. ಯಾವುದೋ ಒಂದು ಪಾಯಿಂಟ್ ಇದೆ. ಸೊ ನಾನು ಸ್ಟಾರ್ಟಿಂಗ್ ಡಯಾಗ್ರಾಮ್ ತೋರಿಸ್ನಲ್ವ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಈ ರೀತಿ ಇರುತ್ತೆ, ಯಾವುದೋ ಒಂದು ಪಾಯಿಂಟ್ x1, y1 ಇರುತ್ತೆ.
ಸೊ ಅದೇ ಸಾರಿ, ಸೊ ಪಾಯಿಂಟ್ ಅಲ್ವಾ, ಸೊ ಇದು ಯಾವುದೋ ಒಂದು ಪಾಯಿಂಟ್ ಇರುತ್ತೆ x1, y1 ಅಂತ. ಸೊ ಆ ಪಾಯಿಂಟಲ್ಲಿ ಅಲ್ಲಿ ಆಲ್ರೆಡಿ ಸ್ಲೋಪ್ ಕೊಟ್ಟಿದ್ದಾರೆ. ಸೊ ಸ್ಲೋಪ್ ಬಂದು 2/3 ಇರುತ್ತೆ. ಆ ಪಾಯಿಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಪಾಯಿಂಟ್? ದೇ ಹ್ಯಾವ್ ಗಿವನ್ ದ ಈಕ್ವೇಷನ್ ಆಫ್ ದ ಕರ್ವ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಸ್ಲೋಪ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಬೇಕು. ಮ್ಯಾಥ್ಸ್ ಅನ್ನೋದು ಎಲ್ಲ ಗ್ರಾಫಲ್ಲಿ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡಬೇಕು, ಈಗ ಫೈಂಡ್ ದ ಪಾಯಿಂಟ್ ಎಟ್ ವಿಚ್ ನಾನು ಇದನ್ನು ಸ್ಲೋಪ್ ಫೈಂಡ್ ಮಾಡಬೇಕು, dy/dx ಕ್ಯಾಲ್ಕುಲೇಟ್ ಮಾಡಬೇಕು. ಆ dy/dxನ 2/3ಗೆ ಈಕ್ವೇಟ್ ಮಾಡಬೇಕು. ಈಕ್ವೇಟ್ ಮಾಡಿ x, y ಫೈಂಡ್ ಮಾಡಿ, x ಆ್ಯಂಡ್ y ಕೋಆರ್ಡಿನೇಟ್ನ ಫೈಂಡ್ ಮಾಡಬೇಕು. ನೀವೇ ಮಾಡಿ, ಈಗ ವಿಡಿಯೋ ಪಾಸ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್. ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ, ನೀವು ಪಾಸ್ ಮಾಡಿ. ಓಕೆ, ಸೊ y is equal to what? So what is y is equal to root of 4x minus 3 ಅಂದರೆ, ಸೊ ನಾನೀಗ y is equal to root of 4x minus 3 minus 1. ಸೊ ಈಗ dy/dx ಬಂದು ಏನಾಗುತ್ತೆ, ಸೊ 1/2 into root of 4x minus 3. root x ಡಿಫ್ರೆನ್ಸಿಯೇಷನ್ ಏನು, 1/2 root x. root x differentiation 1/2 root x into chain rule. Again 4x minus 3 differentiation ಆಗುತ್ತೆ, 4x differentiation 4 ಆಗುತ್ತೆ. ಸೊ into multiply 4 minus 1 differentiation 0 ಆಗುತ್ತೆ. ಸೊ ಆಯಿತಾ, ಸೊ ಇಟ್ಸ್ ಬೇಸಿಕಲಿ -0. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್. ಆಯಿತಾ, ಓಕೆ. ಸೊ ನಾವು ಸೊ 2 ಕ್ಯಾನ್ಸಲ್ ಆಗುತ್ತೆ. ಯು ಗೋಯಿಂಗ್ ಟು ಗೆಟ್ 2 divided by root of 4x minus 3. ಸೊ 2 divided by root of 4x minus 3. ಆಲ್ರೆಡಿ ಕ್ವಶನ್ ಕೊಟ್ಟಿದ್ದಾರೆ ಸ್ಲೋಪ್ ಇಸ್ 2/3 ಅಂತ. ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಸ್ಲೋಪ್ ಎಸ್ 2/3. ಅರ್ಥ ಆಯ್ತಾ? ಈಗ ನಾನು 2 ಕ್ಯಾನ್ಸಲ್ ಮಾಡ್ತೀನಿ. ಸೊ ವಾಟ್ ಐಮ್ ಗೋಯಿಂಗ್ ಟು, ಐ ನೀಡ್ ಟು ಫೈಂಡ್ ಎಕ್ಸ್ ವ್ಯಾಲ್ಯೂ. ಓಕೆ, 1/3 into 1/root of 4x minus 3 ನಂಗೆ ಬರುತ್ತೆ ಆನ್ಸರು. ಸೊ ಜಸ್ಟ್ ನಾರ್ಮಲಿ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ಸೊ ಜಸ್ಟ್ ಡೂ ರೆಸಿಪ್ರೋಕಲ್ ಆಫ್ ದಿಸ್. ಸೊ ಯು ಗೋಯಿಂಗ್ ಟು ಗೆಟ್ 3 is equal to, ಸೊ ಐಲ್ ಡೂ ಇಲ್ಲೇ ಮಾಡ್ಬಿಡ್ತೀನಿ. ಸೊ 3 is equal to root of 4x minus 3 ಬರುತ್ತೆ. ಯಾವತ್ತೇ ರೂಟ್ ಇದ್ರೂ ಸ್ಕ್ವೇರ್ ಮಾಡಿ ಎರಡು ಕಡೆನೂ. ಸೊ ಸ್ಕ್ವೇರ್ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಸೊ 9 is equal to ನನಗೇನು ಬರುತ್ತೆ, 4x minus 3 ಬರುತ್ತೆ. ಸೊ 3 ಶಿಫ್ಟ್ ಮಾಡಿ, 9 plus 3 is 12. ಸೊ 12 is equal to 4x and x is equal to what's answer? Answer is 3. So x ಬಂದು 3 ಬರುತ್ತೆ. x ಬಂದು 3 ಬರುತ್ತೆ. and afterwards you substitute x is equal to 3 in the given equation to get the y. ಪಾಯಿಂಟ್ ಕೇಳ್ತಾ ಇದ್ದಾರೆ, x ವ್ಯಾಲ್ಯೂ ಬಂದು ನನಗೀಗ. ಸೊ ನಾವು y coordinate is given by, so now substituting in the equation 1 substituting. ಈ ಥರ ಏನು ಮ್ಯಾಥ್ಸ್ ಅಷ್ಟೊಂದೇನು ಬೇಕಾಗಿಲ್ಲ ಸರ್. ಇಟ್ಸ್ ನಾಟ್ ಲೈಕ್ ಫಿಸಿಕ್ಸ್ ಆದರೆ ನಾವು ಕೆಲವೊಂದು ಸ್ಟೇಟ್ಮೆಂಟ್ ಬರಬೇಕಾಗುತ್ತೆ. ಮ್ಯಾಥ್ಸಲ್ಲಿ ಕ್ಯಾನ್ ಡೈರೆಕ್ಟ್ಲಿ ರೈಟ್. ನಾವು ಸಬ್ಸ್ಟಿಟ್ಯೂಟಿಂಗ್ x is equal to 3 in equation 1. So what's equation 1 is, so y is equal to root of 4x minus 3 and minus 1. So 4 into root of 4 into 3 12 minus 3 minus 1. 4 3 12, 12 minus 3 is 9, root of 9 is 3. Root of 9 is 3. 3 minus 1 answer ಏನಾಗುತ್ತೆ, basically 2. So the point is given by, what is the point we got now here? This is 2, y2 alva. So 2, 3. Sorry, 3, 2. It's basically x is 2, x 3. So 3, 2 is the answer. So you can write on statement also if you want an exam, board exam only. You can write, what's the question is, find up the point of the tangent. The point at which I just write the point is given by, the point is given by, it is 3, 2 ಅಂತ. that's answer. Okay, ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಸ್ಲೋಪ್ ಕೊಟ್ಟಿದ್ದಾರೆ, ಪಾಯಿಂಟ್ ಕೇಳ್ತಾರೆ. ಆದರೆ ಕೆಲವೊಂದ್ಸತಿ ಪಾಯಿಂಟ್ ಕೊಟ್ಟು ಸ್ಲೋಪು ಕೇಳ್ಬೋದು ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ 1 by 1. ಇದು ತುಂಬ ಈಸಿ ಕ್ವಶನು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ ಇದೇ ಟೈಪ್ ಕ್ವಶನ್ ಜಾಸ್ತಿ ಕೇಳಿದ್ದಾರೆ ಆ್ಯಕ್ಚುಲಿ. ಬಟ್ ನಾನು ಕೆಲವೊಂದು ಕ್ವಶನ್ ತೊಗೊಂಡಿದ್ದೀನಿ ಬಿಕಾಸ್ ದಟ್ ಮೇ ಕಮ್ ಇನ್ ದ ಬೋರ್ಡ್ ಎಕ್ಸಾಮ್ ಆಲ್ಸೋ. ಆಯಿತಾ? ಈಗ ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ x square curve ಕೊಟ್ಟು x square by 4 plus y square by 25 is equal to 1, at which the tangents are parallel to x axis and parallel to y axis. ಆಯಿತಾ? ಸಿಂಪಲ್ ಕ್ವಶನ್. ಆಯಿತಾ? ಸೊ ಇದುವರೆಗೂ ಬೋರ್ಡ್ ಎಕ್ಸಾಮಲ್ಲಿ ಕೇಳಿಲ್ಲ, ಬಟ್ ಕೇಳ್ಬೋದು. ಆಯಿತಾ? ಸೊ ನಾವು ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ನಿಮ್ಗೆ ಒಂದು ವೇಳೆ ಫಸ್ಟ್ PUCಯಲ್ಲಿ, ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಡಿಫ್ರೆನ್ಸಿಯೇಷನ್ ಬೇಡ, ವಿ ಡೋಂಟ್ ನೀಡ್ ಎನಿ ಡಿಫ್ರೆನ್ಸಿಯೇಷನ್ ಫಾರ್ ದಿಸ್, ಯು ಕ್ಯಾನ್ ಡೈರೆಕ್ಟ್ಲಿ ಗೆಟ್ ದ ಆನ್ಸರ್. ಸೊ ನಿಮ್ಮ ಫಸ್ಟ್ PUCಯಲ್ಲಿ ನೆನಪಿದ್ರೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಎಲಿಪ್ಸ್. ಸೊ ಎಲಿಪ್ಸ್ ಇದು ಮೇಜರ್ ಆಕ್ಸಿಸ್ಸು y ಆಕ್ಸಿಸ್ ಕಡೆ ಇದೆ ಆ್ಯಕ್ಚುಲಿ. x square by a plus y square by b is equal to 1 ಅಲ್ವಾ? So if a is more than b, it's along the x-axis, and if b is more than a, it's along the y-axis. Okay, so clearly ನಮ್ಗೆ ಅರ್ಥ ಆಗುತ್ತೆ. it is nothing but the ellipse. ಇದ್ರ ಪ್ಯಾರಾ ಈಕ್ವೇಷನ್ ಮೇಲೆ ಏನಾಗುತ್ತೆ ಇದ್ರದ್ದು, if you see this ellipse, so ಇದು ಈ ಥರ ಇರುತ್ತೆ ಆ್ಯಕ್ಚುಲಿ. ಆಯಿತಾ? ಸೊ ನನಗೆ ಎಲಿಪ್ಸ್ ತೊಗೊಂಡಾಗ, ಸೊ it's along where? It's along the y-axis, because y, it's simple, y ಕೆಳಗಡೆ ಜಾಸ್ತಿ ವ್ಯಾಲ್ಯೂ ಇದೆ. y square by 25 ಅಂದರೆ y ಕೋಆರ್ಡಿನೇಟ್ ಜಾಸ್ತಿ ಇದೆ. ಸೊ ಅದರಿಂದ y ಕೂಡ ಇದು ಎಲಾಂಗೇಟೆಡ್ ಆಗಿರುತ್ತೆ. ಸೊ ಇಟ್ ಇಸ್ ಲೈಕ್ ದಿಸ್.
and they're clearly given the points also. If you know this already, this is nothing but ಯಾವುದೇ ಎಲಿಪ್ಸ್ ಕೊಟ್ಟಾಗ ಸೊ ಇದು 25 ಅಲ್ವಾ, ಇದು 25 ಅಂದರೆ ಜನರಲ್ ಈಕ್ವೇಷನ್ ಬಂದು x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಕ್ವಲ್ ಟು 1. ಸೊ ನಿಮ್ಮ ಬಿ ಕೋಆರ್ಡಿನೇಟ್ ಆಲ್ರೆಡಿ ಗೊತ್ತಿದೆ ನಿಮಗೆ, ದಟ್ಸ್ ನಥಿಂಗ್ ಬಟ್ ದೀಸ್ ಕೋಆರ್ಡಿನೇಟ್ಸ್. ಇದು ಕೋಆರ್ಡಿನೇಟ್ ಎಷ್ಟಾಗುತ್ತೆ ಈಗ, ಸೊ ಬಿ ಬಂದು y ಅಲ್ವಾ 0,5. ಸೊ 0,5 ಆ್ಯಂಡ್ ಇಲ್ಲಿ ಬಂದು -5 0,-5 -5 ಅಂತ ಕೋಆರ್ಡಿನೇಟ್ಸು. ಆ್ಯಂಡ್ ಅದೇ ರೀತಿ ಎ ಬಂದು a ಸ್ಕ್ವೇರ್ 4 ಇರುತ್ತೆ. ಸೊ ಇದು ಬಂದು 4, a ಸ್ಕ್ವೇರ್ 4, ಎ ಬಂದಿಷ್ಟು 2 ಅಲ್ವಾ. ಸೊ ಇದು ಬಂದು -2,0 ಆ್ಯಂಡ್ ಈ ಸೈಡ್ ಬಂದು 2,0 ಇರುತ್ತೆ. ಇಷ್ಟೇ, ಇದು ಆಲ್ರೆಡಿ ಇದೆಲ್ಲ ಸಿಂಪಲ್ ಕ್ವಶನ್ಸ್. ಇನ್ಫ್ಯಾಕ್ಟ್ ಒನ್ ಕ್ವಶನ್ ಯೂಸಲಿ KCET ಕೂಡ ಬರುತ್ತೆ ಆ್ಯಕ್ಚುಲಿ. ಇಫ್ ಜಸ್ಟ್ ನೀವು ಜನರಲ್ ಬೇಸಿಕ್ ಈಕ್ವೇಷನ್ ಕೊಟ್ಟರೆ ಸಾಕು. ಇದನ್ನು ನಾನೀಗ ಫಾರ್ ಎಕ್ಸಾಂಪಲ್, ಸೊ ಇಫ್ ಐ ಕ್ವಶನ್ ಏನೀಗ, ಫೈಂಡ್ ದ ಪಾಯಿಂಟ್ಸ್ ಇನ್ ದ ಕರ್ವ್ at which the tangents are parallel to x-axis. There are two tangents. ನೋಡಲಿ, ಇದು x-axis ಅಲ್ವಾ, ಇದು x-axis, ಇದು y-axis. ಸೊ x-axis ಪ್ಯಾರಲ್ ಆಗಿ ಎರಡೇ ಟ್ಯಾಂಜೆಂಟ್ ಇರೋದು, ಈ ಟ್ಯಾಂಜೆಂಟು, ಇನ್ನೊಂದು ಈ ಟ್ಯಾಂಜೆಂಟು ಅಲ್ವಾ, ಇವೆರಡು ಪ್ಯಾರಲ್ ಟು x-axis. ಸೊ ವಾಟ್ಸ್ ಅ ಪಾಯಿಂಟ್ 0,5 0,-5 ಅಷ್ಟೇ. ಆನ್ಸರ್ ಬಂದಿದ್ದಕ್ಕೆ 0,5. ಇದು ನೀವು ಕ್ಯಾಲ್ಕುಲೇಷನ್ ಮಾಡ್ದೇನೆ ಮಾಡ್ಬೋದು, 0,5 0,-5. The parallel to y-axis. What are tangent parallel to y-axis? And see, this is one tangent parallel to y-axis. This is a tangent parallel to y-axis. ಇವೆರಡು y-axis ಗೆ ಪ್ಯಾರಲ್ ಆಗಿದ್ದಾವೆ. So what's the point? 2,0 and -2,0. ಆನ್ಸರ್ ಏನಾಗುತ್ತೆ 2,0 and then -2,0. That's it, very simple. In fact, ನೀವು ಹೇಳ್ಬೇಕಂದ್ರೆ ಕ್ವಶನ್ ನೋಡಿದ ತಕ್ಷಣ ಹೇಳ್ಬಿಡೋದು, ಈ ಕ್ವಶನ್ ಏನು x² by 4 y² by 25 ಪ್ಯಾರಲಲ್ ಟು x-axis. x-axisಗೆ ಪ್ಯಾರಲಲ್ ಅಂದರೆ y ಕೋಆರ್ಡಿನೇಟ್ ತಗೊಳ್ಳಿ, x-axisಗೆ ಪ್ಯಾರಲಲ್ ಅಂದರೆ y ಕೋಆರ್ಡಿನೇಟ್ ತಗೊಳ್ಳಿ. 25 ರೂಟ್ ಎಷ್ಟು 5. ಸೊ 0,5 0,-5. ಪ್ಯಾರಲಲ್ ಟು y-axis ಅಂದರೆ ಏನು, ಪ್ಯಾರಲಲ್ ಟು y-axis ಅಂದರೆ x ಕೋಆರ್ಡಿನೇಟ್ ತಗೊಳ್ಳಿ ಆ್ಯಕ್ಚುಲಿ. ಸೊ x² by 4 ಇರುತ್ತಲ್ವಾ, ಸೊ ಅದರದ್ದು 2, 2,0 2,0 -2,0. ಆಯಿತಾ, ಇದು ತುಂಬ ಸಿಂಪಲ್ಲು. ಬಟ್ ನೀವು ಈ ರೀತಿ ಮಾಡಬಾರ್ದು ಎಕ್ಸಾಮಲ್ಲಿ, ನಿಮ್ಗೆ ಮಾರ್ಕ್ಸ್ ಬರೋದಿಲ್ಲ ಬೋರ್ಡ್ ಎಕ್ಸಾಮಲ್ಲಿ. ಸೊ ಐ ಜಸ್ಟ್ ಟೋಲ್ಡ್ ಯು, ಸೊ ಮ್ಯಾಥ್ಸ್ ಅನ್ನೋದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಯು ಡೋಂಟ್ ನೀಡ್ ಆಲ್ವೇಸ್ ಡಿಫ್ರೆನ್ಸಿಯೇಷನ್. ಯು ಕ್ಯಾನ್ ಡೂ ಸಮ್ ಕ್ವಶನ್ಸ್, ಕೆಲವೊಂದು ಯಾವುದದು ಕೆಲವೊಂದು ಕ್ವಶನ್ಸ್ನ ನೀವು ಡಿಫ್ರೆನ್ಸಿಯೇಷನ್ ಮಾಡ್ಬೋದು, ಕೆಲವೊಂದು ಡಿಫ್ರೆನ್ಸಿಯೇಷನ್ ಕ್ವಶನ್ಸ್ ವಿತೌಟ್ ಡಿಫ್ರೆನ್ಸಿಯೇಷನ್ ಇಲ್ಲದೆ ಮಾಡ್ಬೋದು. ಬಟ್ ಸಿನ್ಸ್ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ ದ ಬೋರ್ಡ್ ಎಕ್ಸಾಮ್, ಸೊ ಯು ಹ್ಯಾವ್ ಟು ರೈಟ್ ಪ್ರಾಪರ್ಲಿ. ಓಕೆ, ಈಗ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಅಗೇನ್, ಸೊ ವಾಟ್ ಯು ಶುಡ್ ಡು ಫಸ್ಟ್, ದ ಫಸ್ಟ್ ಕೇಸ್ ಬಂದು ಪ್ಯಾರಲಲ್ ಟು x-axis. ಐ ಆಮ್ ಗೋಯಿಂಗ್ ಟು ಟೇಕ್ ಫಸ್ಟ್ ಕೇಸ್ ಇಸ್ ಪ್ಯಾರಲಲ್ ಟು x-axis. If I want to find something parallel to x-axis, first of all I need to find slope alva. I have to find a slope of a tangent. Let's imagine I'll first find a slope of a tangent. So what's the equation is given as x square by 4 plus y square by 25 equal to what? The answer is 1. Aita. Now ಈಗ ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೊ 2x ಆನ್ಸರ್ ಬರುತ್ತೆ. 2x by 4. y square differentiation, y square, we have something called implicit function differentiation alva. So y square differentiation is 2y into dy by dx. Aita, so 1 by 25 it will be as usual. ನಾನು ಏನು ಮಾಡ್ತಾ ಇದ್ದೀನಿ, ಇದು 0 ಆಗುತ್ತೆ ಡಿಫ್ರೆನ್ಸಿಯೇಷನ್. ಐ ಆಮ್ ಡಿಫ್ರೆನ್ಷಿಯೇಟಿಂಗ್ ದ ಎಂಟೈರ್ ಟರ್ಮ್. x square differentiation ಬಂದು 2x ಆಗುತ್ತೆ, y square differentiation 2y into dy by dx. ಅರ್ಥ ಆಯ್ತಾ? ಸೊ ಇದೊಂದು ಇಂಪ್ಲಿಸಿಟ್ ಫಂಕ್ಷನ್. ಓಕೆ, 2y into dy by dx. 1 by 25 ಇಟ್ಸ್ ಲೈಕ್ 25 ಅಲ್ಲ, 1 by 25 ಐಮ್ ಕೀಪಿಂಗ್ ಆಸ್ ಇಟ್ ಈಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಈಕ್ವಲ್ 0 ಮಾಡೋಕ್ಕೆ ನಾನೀಗ, ಸೊ ಐ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಮೈ dy by dx ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಶಿಫ್ಟ್ ಆಲ್ ದ ಟರ್ಮ್ಸ್ ಅದರ್ ಸೈಡ್ ಎಕ್ಸೆಪ್ಟ್ dy by dx. ಓಕೆ, ನನಗೆ ಇಫ್ ಐ ಶಿಫ್ಟ್ ದಿಸ್ ಸೈಡ್ ನೌ ಐ ಆಮ್ ಗೋಯಿಂಗ್ ಟು ಗೆಟ್ 2 ಅನ್ನೋ ಸ್ಟೆಪ್ಸ್ ತೋರಿಸ್ತಾ ಇರ್ತೀನಿ ನಿಮಗೆ. 2y into dy by dx into 1 by 25 ಏನಾಗುತ್ತೆ ಆನ್ಸರು minus 2x by 4 adu. So I can write 1 by 2 also if I want. Okay, so yeah, 1 by 2 cancel ಮಾಡಬಹುದು. I'll write this as what? Minus x by 2. And I want dy by dx. So ಎಲ್ಲ ಆಸ ಶಿಫ್ಟ್ ಮಾಡಿ minus 25x divided by 2 into 2 ನನಗೆ 4y ಆನ್ಸರ್ ಬರುತ್ತೆ. It's very simple it is. So yeah, that's it. Okay, ಇದು ಬಂದು ಸ್ಲೋಪ್. ಆ್ಯಕ್ಚುಲಿ ದಿಸ್ ಇಸ್ ಕಾಲ್ಡ್ ಅ ಸ್ಲೋಪ್. ನನಗೆ ಸ್ಲೋಪ್ ಬಂತಿಗೆ ಆ್ಯಕ್ಚುಲಿ. ಬಟ್ ಪ್ಯಾರಲಲ್ ಟು x-axis ಅಂತ ಏನಾಗುತ್ತೆ, ಪ್ಯಾರಲಲ್ ಟು x-axis ಅಂತ ಹೇಳಿದ್ರೆ ಯು ಹ್ಯಾವ್ ಟು ಈಕ್ವೇಟ್ ದ ಸ್ಲೋಪ್ ಟು 0. ಯಾವುದೇ ಈಕ್ವೇಷನ್ಸಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ನಾನು ಯಾವುದೇ ಲೈನ್ ಪ್ಯಾರಲಲ್ ಟು x-axis ಅಂತ ಹೇಳಿದ್ರೆ ಅದರದ್ದು dy by dx 0 ಆಗಿರುತ್ತೆ. ಪ್ಯಾರಲಲ್ ಟು y-axis ಅಂದರೆ
ಸಿ ಐ ಕಾಂಟ್ ರೈಟ್ ನಾವು ಆ್ಯಕ್ಚುಲಿ ಪ್ಯಾರಲ್ ಟು ವೈ ಆಕ್ಸಿಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಬಂದು ಇನ್ಫಿನಿಟಿ ಆಗಿಬಿಡುತ್ತೆ, ಸ್ಲೋಪ್ ಬಂದು 90 ಅಲ್ವಾ. ಸೊ ಬಟ್ ಆ ಟೈಮಲ್ಲಿ ನಾರ್ಮಲ್ ತೊಗೊತೀವಿ. ಸೊ ನಾರ್ಮಲ್ ಬಂದಾಗ 0 ಆಗುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ 0 ಆಗಿರುತ್ತೆ, ಬಟ್ ನಾರ್ಮಲ್ ಅಂತ ಹೇಳಿದ್ರೆ 1/0 ಆಗುತ್ತೆ ಬೇಸಿಕಲಿ ಇದು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಅನ್ನೋ, ಜಸ್ಟ್ ಪ್ಯಾರಲ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ 0, ಹಿಯರ್ ಡಿ ಎಕ್ಸ್ ಬೈ ಡಿ ವೈ ಅಂದರೆ ಡಿ ಎಕ್ಸ್ ಬೈ ಡಿ ವೈ ಅಂದರೆ ಏನು, ನಾರ್ಮಲ್ ಅಲ್ವಾ ಇದು. ದಿಸ್ ಇಸ್ ಪ್ಯಾರಲ್ ಟು ವೈ ಆಕ್ಸಿಸ್, ಇಟ್ಸ್ ಸ್ಲೋಪ್ ಇಸ್ 0, ಮೈನಸ್ ಡಿ ವೈ ಬೈ ಡಿ ಎಕ್ಸ್ ವುಡ್ ಬಿ ಈಕ್ವಲ್ ಟು 0. ಸೊ ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ 0, ಟ್ಯಾಂಜೆಂಟ್ ಸ್ಲೋಪ್ 0. ಪ್ಯಾರಲ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ ನಾರ್ಮಲ್ದು ಸ್ಲೋಪ್ 0. ಸೊ ನಾವು ಟ್ಯಾಂಜೆಂಟ್ ನಾವು ಇದಕ್ಕೂ ಫೈಂಡ್ ಮಾಡ್ಬೋದು, ಅದು 1/0 ಇನ್ಫಿನಿಟಿ ಬರ್ತಾಗ. ಇನ್ಫಿನಿಟಿ ಬಂದು ಹೆಂಗೆ ಮಾಡ್ತೀರಾ, ಅರ್ಥ ಇದೆ ಕ್ಲಿಯರಾಗಿ ಈಗ. ಸೊ ಏನು ಫಸ್ಟ್ ಕ್ವಶನ್ ಏನು, ಐ ಹ್ಯಾವ್ ಟು ಫೈಂಡ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಫಸ್ಟ್ ವೆನ್ ಐಮ್ ಫೈಂಡಿಂಗ್ ದ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ವಾಟ್ ಐ ಶುಡ್ ಡು, ಏನು ಮಾಡೋಕ್ಕೆ ನಾನು, ಈಕ್ವೇಟ್ ಟು 0. ಐ ಹ್ಯಾವ್ ಟು ಫೈಂಡ್ ದ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಐ ಆಲ್ರೆಡಿ ಗಾಟ್ dy by dx. I have to equate dy by dx to 0 and find the coordinates. ಅದೇನಾಗುತ್ತೆ, ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ -25 x by 4y equal to 0 ಅಂತ ಹೇಳಿದ್ರೆ ಆಬ್ವಿಯಸ್ಲಿ x ದ ನ್ಯೂಮರೇಟರ್ ಶುಡ್ ಬಿ 0, x ಬಂದು 0 ಬರುತ್ತೆ. ಇಫ್ x is 0, substitute in the equation, given equation, ಆಗ ನನಗೆ 0/4 must be equal to y square by 25 equal to 1 ಬರುತ್ತೆ. ಸೊ y square is equal to ನಿಮಗೆ 25 ಬರುತ್ತೆ. ಸೊ y equal to plus or minus 5. So the points are what? The points are ಒಂದು x is 0 ಇರುತ್ತೆ, plus or minus 5. So the points are what? The points are 0, 5, ಇನ್ನೊಂದು ಬಂದು 0, -5. ನಾನು ಆಲ್ರೆಡಿ ಹಿಂಗೆ ಹೇಳಿನಲ್ವಾ, ಇದು ವಿತೌಟ್ ಕ್ಯಾಲ್ಕುಲೇಟಿಂಗ್ ಐ ಟೋಲ್ಡ್ ಯು, ಬಟ್ ಯು ಹ್ಯಾವ್ ಟು ಇಟ್. ಈಗ ಇದು ನೀವೇ ಮಾಡಿ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ನಾನು ಮಾಡಿದೆ, ಪ್ಯಾರಲಲ್ ಟು ವೈ ಆಕ್ಸಿಸ್ ಏನು ಮಾಡಬೇಕು, ರೆಸಿಪ್ರೋಕಲ್ ಆಫ್ ದಿಸ್, ದಟ್ ಇಸ್ ಮೈನಸ್ ಡಿ ಎಕ್ಸ್ ಬೈ ಡಿ ವೈ, ಅದನ್ನು ನಾವು 0ಗೆ ಈಕ್ವೇಟ್ ಮಾಡಬೇಕು. ನಾರ್ಮಲ್ ಸ್ಲೋಪಿ 0ಗೆ ಈಕ್ವೇಟ್ ಮಾಡಬೇಕು. ಹಾಗೇನಾಗುತ್ತೆ, ಇಲ್ಲಿ 25x/4y ಇದೆ, ಇದು ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಆದಾಗ y/x ಆಗುತ್ತೆ, y 0 ಆಗುತ್ತೆ. ಇಲ್ಲಿ ನೀವು ಕೇಳ್ಬೋದು, ಸರ್ ಇಲ್ಲಿ x/y ಅಲ್ವಾ, ನೀವು ಯಾಕೆ x 0 ತೊಗೊತಾ ಇದ್ದೀರ ಅಂತ. ಅಫ್ಕೋರ್ಸ್ ಯಾವುದೇ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇದ್ದಾಗ ನಾವು 0 ಈಕ್ವಲ್ ಟು 0 ಅಂತ ಹೇಳಿದ್ರೆ ನ್ಯೂಮರೇಟರ್ 0 ಆಗಿರುತ್ತೆ, ಡಿನಾಮಿನೇಟರ್ 0 ಆಗಿಬಿಟ್ಟು 0/0 ಇಟ್ಸ್ ಬಿಕಮ್ಸ್ ಇಂಡಿಟರ್ಮಿನೇಟ್ ಫಾರ್ಮ್ಸ್. ಅರ್ಥ ಆಯ್ತಾ? ಆರ್ ಇಫ್ ದಿಸ್ ಬಿಕಮ್ಸ್ ಲೈಕ್ 1 ಆ್ಯಂಡ್ ಡಿನಾಮಿನೇಟರ್ ಬಿಕಮ್ಸ್ 0, ದೆನ್ ಇಟ್ ಬಿಕಮ್ಸ್ ಲೈಕ್ ಇನ್ಫಿನಿಟಿ. ಸೊ ಯಾವತ್ತೇ ಆಗಲಿ ನ್ಯೂಮರೇಟರ್ ಬೈ ಡಿನಾಮಿನೇಟರ್ 0 ಅಂತಿದ್ದರೆ ನ್ಯೂಮರೇಟರ್ನ 0ಗೆ ಈಕ್ವೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಬಿಕಾಸ್ 0 ಬೈ ಎನಿಥಿಂಗ್ ಇಸ್ 0. ನೆಕ್ಸ್ಟು ಬಿಡಿ ಅದಲ್ಲ, ಓಕೆ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಯು ಜಸ್ಟ್ ಗೆಟ್ y is equal to 0. ಸೊ y is equal to 0 ಈಕ್ವೇಷನ್ ಪುಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಗೆಟ್ x²/4 is equal to 1, x is equal to plus or minus 2. It's simple it is actually. ಆಯಿತಾ? ಬಟ್ ವಿತೌಟ್ ಡೂಯಿಂಗ್ ಆಲ್ ದಿಸ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಬೈ ಡೂಯಿಂಗ್ ದ, ಇಫ್ ಯು ನೋ ದ ಬೇಸಿಕ್ಸ್ ಆಫ್ ಎಲಿಪ್ಸ್, ನಿಮ್ಗೆ ಈಸಿಯಾಗಿ, ಇದು ವರ್ಟೆಕ್ಸ್ ಇದೆಲ್ಲ, ಇದು ಒಂದು ವರ್ಟೆಕ್ಸು ಕೋವರ್ಟೆಕ್ಸ್ ಆ್ಯಕ್ಚುಲಿ. ಸೊ ವರ್ಟೆಕ್ಸ್ ಕೋಆರ್ಡಿನೇಟ್ಸ್ ಬಂದು ಆಲ್ರೆಡಿ ನಾವು ಕಲ್ತಿರ್ತೀವಲ್ವ, ಎಲಿಪ್ಸಲ್ಲಿ ವರ್ಟೆಕ್ಸು ಎಸೆಂಟ್ರಿಸಿಟಿ ಅದೆಲ್ಲದು ಕಲ್ತಿರ್ತೀವಲ್ವ, ಲ್ಯಾಟಿಸ್ ರೆಕ್ಟಮ್ ಲೆಂತು ಜನರಲ್ ಫಾರ್ಮುಲಾ ಇರುತ್ತೆ, ಅದು ತುಂಬ ಇಂಪಾರ್ಟೆಂಟು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ, ಓಕೆನಾ? ಇಟ್ಸ್ ವೆರಿ ಸಿಂಪಲ್. ಪ್ಯಾರಲಲ್ ಟು ವೈ ಆಕ್ಸಿಸ್ ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ, ನೀವು ಯಾರು ಇಲ್ಲ ಅಲ್ಲಿ ಹೇಳೋಕ್ಕೆ ಆನ್ಸರ್ನ. ಸೊ ಕ್ಲಾಸ್ ಆಗಿದ್ರೆ ನೀವೇ ಮಾಡಿ, ನೀವೇ ಮಾಡಿಸ್ಬೋದು, ನಿಮ್ಮ ಕೈಲೇ ಮಾಡಿಸ್ಬೋದಾಗಿತ್ತು. ಐ ವಿಲ್ ಡೂ ಆಫ್ ಕ್ವಿಕ್ಲಿ. ಸೊ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ ಸೊ ಏನಾಗುತ್ತೆ ಈಗ, ಸೊ minus dx by dy, that means, or dx by dy, any minus doesn't matter. So dx by dy should be 0, slope of normal should be 0, anything fine. Okay, ಈಗ dx by dy ಅಂದರೆ you have this value, ಆಗ ನಿಮಗೆ 4y divided by 25x must be 0. ಸೊ ಆಗೇನಾಗುತ್ತೆ ನನಗೆ, this implicates y is equal to 0. If I substitute y is equal to 0 in the given equation, I have x²/4 plus 0 is equal to 1. So x² is equal to 4 ಬರುತ್ತೆ ನಮಗೆ, x is equal to plus or minus 2 ಬರುತ್ತೆ. ಸೊ ದ ಪಾಯಿಂಟ್ಸ್ ಆರ್ ವಾಟ್, ದ ಪಾಯಿಂಟ್ ಬಂದು 2, 0, ಇದು x ಇದು 2, 0 ಆ್ಯಂಡ್ -2, 0. ಅರ್ಥ ಇದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಲೆಟ್ ಮೇ ಟೇಕ್ ಒನ್ ಮೋರ್ ಕ್ವಶನ್. ದಿಸ್ ಇಸ್ ಅ ಗುಡ್ ಕ್ವಶನ್, ಸಮ್ ವಾಟ್ ಇಸ್ ಅ ಗುಡ್ ಕ್ವಶನ್. ಸೊ ಯೂಶಲಿ ಈ ಥರ ಕ್ವಶನ್ಸ್ ಎಲ್ಲ ಕೇಳಿದ್ರೆ 5 ಮಾರ್ಕ್ಸ್ ಕೇಳಬೇಕು, ಬಟ್ ಸೊ ಯೂಶಲಿ ಈ ಚಾಪ್ಟ್ರಲ್ಲಿ ಈ ಟಾಪಿಕಿಂದ 5 ಮಾರ್ಕ್ಸ್ ಅಷ್ಟೊಂದು ಕೇಳೋದಿಲ್ಲ, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದೇ ಕ್ವಶನ್ನ ಇಲ್ಲಿ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ಸ್, ಆಲ್ ಲೈನ್ಸ್ ಕೇಳ್ತಾ ಇದ್ದಾರೆ, ಅಂದರೆ ಇಲ್ಲಿ 2-3 ಲೈನ್ ಬರ್ಬೋದು, ಅದ್ರದ್ದು ಈಕ್ವೇಷನ್ ಆಫ್ ನಾವು ಲೈನ್ ಫೈಂಡ್ ಮಾಡಬೇಕು. ಆರ್ ದೇ ಸಮ್ ಟೈಮ್ ಇದನ್ನು ಇಷ್ಟೊಂದು ಲೆಂತಿ ಕೇಳ್ದಿರ, ದೇ ಕ್ಯಾನ್ ಜಸ್ಟ್ ಆಸ್ಕ್ ಫೈಂಡ್ ದ ಪಾಯಿಂಟ್ಸ್ ಹ್ಯಾವಿಂಗ್ ಸ್ಲೋಪ್ ಅಂತ ಕೇಳ್ಬೋದು. ಅದರಿಂದ ಆಗ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಈಕ್ವೇಷನ್ ಆಫ್ ಲೈನ್ ಕೇಳೋದ್ರಿಂದ ಜಾಸ್ತಿ ಇರುತ್ತೆ, ಪಾಯಿಂಟ್ಸ್ ಕೇಳಿದ್ರೆ ಬರೀ ನಾವು ಮಾರ್ಕ್ಸ್ ಕಡಿಮೆ ಮಾಡ್ಬೋದು. ಆ ರೀತಿ ಮ್ಯಾಥ್ಸಲ್ಲಿ ನಾವು ಹೆಂಗೆ ಬೇಕಾದರೂ ಕ್ವಶನ್ ಕೇಳಬೇಕು. ನೀವು ಕ್ವಶನ್ ಕೇಳ್ಬೋದು, ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ ಕಾನ್ಸೆಪ್ಟ್ನ. ಫಸ್ಟ್ ಕ್ವಶನ್ ಓದಿ, ಫೈಂಡ್ ಈಕ್ವೇಷನ್ ಆಫ್ ಆಲ್ ದ ಲೈನ್ಸ್ ಹ್ಯಾವಿಂಗ್ ಸ್ಲೋಪ್ 2. ಓಕೆ,
ಸ್ಲೋಪ್ 2 ಇರಬೇಕು ಆ್ಯಂಡ್ ಬೀಯಿಂಗ್ ಟ್ಯಾಂಜೆಂಟ್ ಟು ದ ಕರ್ವ್. ಯಾವುದೋ ಒಂದು ಕರ್ವ್ ನಮ್ಮ ಹತ್ರ ಇದೆ, ಆ ಕರ್ವ್ಗೆ ಎಷ್ಟೊಂದು ಟ್ಯಾಂಜೆಂಟ್ಸ್ ಇರುತ್ತೆ. ನಾನು ಹೇಳಿದೆ ಅಲ್ವಾ ಬಿಗಿನಿಂಗಲ್ಲೇ, ಟ್ಯಾಂಜೆಂಟ್ಸ್ ಯು ಕ್ಯಾನ್ ಡ್ರಾ ಟ್ಯಾಂಜೆಂಟ್ ಎವ್ರಿ ಪಾಯಿಂಟ್. ಎಷ್ಟೊಂದು ಟ್ಯಾಂಜೆಂಟ್ಸ್ ಇರುತ್ತೆ, ನನಗೆ ಆ ಎಲ್ಲ ಟ್ಯಾಂಜೆಂಟ್ಸ್ ಬೇಡ. ಐ ವಾಂಟ್ ಓನ್ಲಿ ದೋಸ್ ಟ್ಯಾಂಜೆಂಟ್ಸ್ ಹೂ ಸ್ಲೋಪ್ ಇಸ್ 2. ಸೊ ಕ್ವಶನ್ ಇಸ್, ಆ್ಯಂಡ್ ದೇ ನಾಟ್ ಆಸ್ಕಿಂಗ್ ಓನ್ಲಿ ಟು ಫೈಂಡ್ ಅಂದರೆ ಟ್ಯಾಂಜೆಂಟ್ ಅಂದರೆ ದೇ ಆಸ್ಕಿಂಗ್ ಯು ಟು ಫೈಂಡ್ ದ equation of the tangent. Tangent is line alva. Tangent is nothing but line, right? What's equation of line? Equation of line can be found by using different forms. We have point slope, slope point form, 2-point form. We have normal form. So many things are there actually. ಅರ್ಥ ಆಯ್ತಾ? ಸೊ ಇಲ್ಲಿ ನನಗೆ ಒಂದು ಈಕ್ವೇಷನ್ ಆಫ್ ಯಾವುದೇ ಒಂದು ಲೈನ್ನ ಫೈಂಡ್ ಮಾಡೋಕ್ಕಂತ ಹೇಳಿದ್ರೆ ಐದರ್ ಐ ನೀಡ್ ಎ ಪಾಯಿಂಟ್ ಅಂಡ್ ಸ್ಲೋಪ್ ಆರ್ ಐ ನೀಡ್ 2 points. ಸೊ ನಿಮ್ಗೆ ಗೊತ್ತಿರೋ ಪಾಯಿಂಟ್ ಫಾರ್ಮು y minus y1, slope point form y minus y1 is equal to m into x minus x1. So basically already slope ಕೊಟ್ಬಿಟ್ಟಿದ್ದಾರೆ, actually slope ಕೊಟ್ಟಿದ್ದಾರೆ, m value ಕೊಟ್ಟಿದ್ದಾರೆ. I just have to find the points. I have to find the points on this curve. I have to ಏನು ಫೈಂಡ್ ಮಾಡ್ಬೇಕು ನಾನು, points on this curve at which slope is 2. ಏನು ಮಾಡ್ಬೇಕು ನಾವು ಆ್ಯಕ್ಚುಲಿ dy by dx ಮಾಡ್ಕೊಳ್ಳಿ, equal to 2, find the coordinates x and ನಾವು ಪ್ರೀವಿಯಸ್ ಮಾಡಿದ ಪಾಯಿಂಟ್ಸ್ ಅದೇ ರೀತಿ ಇಲ್ಲೂ ಫೈಂಡ್ ಮಾಡಿ. Find dy by dx and equated to find the points. ಆಯಿತಾ? ಆ ಪಾಯಿಂಟ್ಸ್ ಫೈಂಡ್ ಆದಮೇಲೆ ಈಕ್ವೇಷನ್ ಆಫ್ ಲೈನ್ ಫೈಂಡ್ ಮಾಡೋದು ನೀವು. ಆ್ಯಕ್ಚುಲಿ ಈಕ್ವೇಷನ್ ಆಫ್ ಲೈನ್ ಅಂದರೆ ಪಾಯಿಂಟ್ ನಿಮ್ಗೆ ಗೊತ್ತಾಗಿದೆ, ಈಗ ಸ್ಲೋಪ್ ಕೊಟ್ಟಿದ್ದಾರೆ 2 ಅಂತ, ಯು ಹ್ಯಾವ್ ಟು ಫೈಂಡ್ ಈಕ್ವೇಷನ್ ಆಫ್ ಲೈನ್. ಅರ್ಥ ಇದೆ ಕ್ಲಿಯರಾಗಿ? ಸೊ ಈ ರೀತಿ, ಸೊ ಇದು ನಾವು ಯಾವತ್ತಲ್ಲಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಸೊ ಒಂದು ಯಾವುದೇ ಒಂದು ಈ ರೀತಿ ಇದ್ದರೆ, ಸೊ ಐ ಕ್ಯಾನ್ ಸಿ ದೇರ್ ಇಸ್ ಎಷ್ಟೊಂದು ಟ್ಯಾಂಜೆಂಟ್ ಇದೆ, ಇಲ್ಲೊಂದು ಟ್ಯಾಂಜೆಂಟ್, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟ್ಯಾಂಜೆಂಟ್, ಯು ಕ್ಯಾನ್ ಸಿ ಆಲ್ಮೋಸ್ಟ್ ದೀಸ್ 2 ಟ್ಯಾಂಜೆಂಟ್ಸ್ ಆರ್ ಸೇಮ್ ಸ್ಲೋಪ್. ಸ್ಲೋಪ್ ಫಾರ್ ಎಕ್ಸಾಂಪಲ್ 2 ಅಂತ ತೊಗೊಂಡ್ರೆ ಐ ಹ್ಯಾವ್ ಟು ಫಸ್ಟ್ ಫೈಂಡ್ ದ ಪಾಯಿಂಟ್. ಇದು ಪಾಯಿಂಟ್ ಏನು, x1, y1. ಇದರ ಪಾಯಿಂಟ್ ಏನು, something x2, y2. ನಾವು ಅದರ ಟ್ಯಾಂಜೆಂಟ್ಸ್ ಫೈಂಡ್ ಮಾಡೋಕ್ಕೆ, ಇಫ್ ಐ ನೋ ದ ಸ್ಲೋಪ್ ಆ್ಯಂಡ್ ದ ಪಾಯಿಂಟ್, ದೆನ್ ಐ ಕ್ಯಾನ್ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್. ಓಕೆ, ಫಸ್ಟ್ ಲೆಟ್ಸ್ ಫೈಂಡ್. ನಾವು ರೇಸ್ ಮಾಡ್ತೀನಿ, ಲೆಟ್ಸ್ ಫೈಂಡ್. ಸೊ ಏನು ಮಾಡೋಕ್ಕೀಗ ನಿಮ್ಗೆ ಗೊತ್ತಾ ಅರ್ಥ ಏನು ಮಾಡೋಕ್ಕಂತ ಫಸ್ಟು. ಸೊ ನಿಮ್ಗೆ ಅರ್ಥ ಆಗಿದ್ರೆ ನೀವೇ ಸ್ಟಾಪ್ ಮಾಡಿ. ನಾನು ಫೈಂಡ್ ಔಟ್ ಮಾಡ್ತಾ ಇರ್ತೀನಿ. ಯು ಆಲ್ಸೋ ಶುಡ್ ಡೂ ಬೈ ಯುವರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಈಗ ಸೊ ಏನು ಮಾಡೋಕ್ಕೆ ನಾವೀಗ ಫಸ್ಟು ಐ ಹ್ಯಾವ್ ಟು ಫೈಂಡ್ ದ dy by dx for this. I have to find slope. So dy by dx should be equal to, so you just differentiate the equation. So dy by dx must be equal to, so sorry, not equal to, plus ideyalva, plus. Okay, so 2 divided by x minus 3. So 1 by x differentiation bandu minus 1 by x square. So 1 by x differentiation bandu minus 1 by x square. And either bandu 2 already ಇದೆ ಇಲ್ಲಿ, 2 divided by x minus 3 the whole square. X differentiation ಬಂದು 1 ಇರುತ್ತೆ, ಸೊ ಆನ್ಸರ್ ಇಸ್ 1 and minus will come here. So minus 2 or else you can do u by v also, u dash v minus v dash u. ಡಿಫ್ರೆನ್ಸಿಯೇಷನ್ ಎಷ್ಟೋ ಮೆಥಡಲ್ಲಿ ಮಾಡ್ಬೋದು. ಇಫ್ ಯು ವಾಂಟ್ ಟು u dash v minus v dash u, do it, no problem. u is 2 there, so u dash 0 ಆಗುತ್ತೆ. u dash v minus v dash ಅಂದರೆ x differentiation 1, x minus 3 differentiation 1 ಇರುತ್ತೆ, 2 ಬಂದು ಆಸ್ ಇಟ್ ಈಸ್ ಬರುತ್ತೆ, ಡಿವೈಡೆಡ್ ಬೈ x minus 3 the whole square. Answer ಬಂದು ನಿಮಗೆ -2 by x minus 3 whole square. I wrote this directly here. This is not using that chain rule. So 1 by x differentiation minus 1 by x net bit ಕೊಡಿ actually. How we got so means again x power minus 1 ಮಾಡ್ಕೊಂಡು you have to do that. x power minus 1 differentiation minus 1 into 1 by x square. First differentiation ಅರ್ಥ ಮಾಡ್ಕೊಳ್ಳಿ. That's a very important ಮಕ್ಕಳೇ. So calculus is the foundation. ಡಿಫ್ರೆನ್ಸಿಯೇಷನ್ ಅರ್ಥ ಮಾಡ್ಕೊಂಡ್ರೆ ನೀವು ಏನೇ ಮುಂದೆ ಮಾಡೋಕ್ಕಾಗೋದು, ಇಲ್ಲ ಮಾಡೋಕ್ಕೆ ಆಗೋದಿಲ್ಲ. ಆಯಿತಾ? ನಿಮಗೆಲ್ಲ ಪ್ರೊಸೀಜರ್ ಗೊತ್ತಿರಬೇಕು. ಓಕೆ, ಲೆಟ್ ಮಿ ಎರೇಸ್ ಆಲ್ ದಿಸ್ ಥಿಂಗ್ಸ್. ನಾವು ಐ ಜಸ್ಟ್ ಗಾಟ್ ದ ಆನ್ಸರ್ ಆಸ್ ವಾಟ್, -2 divided by x minus 3, that should be equal to 0. ಸೊ dy by dx ಬಂದು ಏನಾಗುತ್ತೆ ಈಗ, dy by dx ನಮಗೆ, ಸೊ ಇದನ್ನ ಶಿಫ್ಟ್ ಮಾಡಿದೆ, ಈ ಸೈಡ್ ಶಿಫ್ಟ್ ಮಾಡಿದೆ, -2 ಬಂದು +2 ಆಗುತ್ತೆ, x minus 3 the whole square ಬರುತ್ತೆ ನನಗೆ. ಆಯಿತಾ? ಸೊ ಎಷ್ಟು ಕೊಡಿ, ಸ್ಲೋಪ್ ಇಸ್ ನಥಿಂಗ್ ಬಟ್ 2, ದ ಗಿವನ್ ಸ್ಲೋಪ್ ಆಸ್ 2, therefore 2 is equal to 2 divided by x minus 3 the whole square. 2 ಕ್ಯಾನ್ಸಲ್ ಆಗುತ್ತೆ, ಸೊ ಬೇಸಿಕಲಿ 1 ಇರುತ್ತೆ ಇಲ್ಲಿ. So 1 is equal to 1 by x minus 3 the whole square, or nothing but reciprocal. You can do also reciprocal now. So ನಿಮಗೆ x minus 3 the whole square ಬಂದು ಏನು ಬರುತ್ತೆ, ಆನ್ಸರ್ ಬಂದು 1 ಬರುತ್ತೆ. ಅರ್ಥ ಆಯ್ತಾ? ಸೊ ಆಗೇನಾಗುತ್ತೆ, x minus 3 should be equal to, you can expand this, ಇನ್ನು ಎಕ್ಸ್ಪ್ಯಾಂಡ್ ಮಾಡಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬರೆದು ಮಾಡ್ಬೋದು, ಬಟ್ ಇಟ್ಸ್ ಆಲ್ರೆಡಿ ಇನ್ ಸಿಂಪ್ಲಿಫೈಡ್ ಫಾರ್ಮೆಟ್ ಅಲ್ವಾ. ಇಲ್ಲಿ 2 ಬಂದಾಗ ಇವನ್ ಶಿಫ್ಟ್ ಯು ಟೇಕ್ ಡೂ ದಿಸ್ ಸೈಡ್, ಬಿಕಮ್ √1. ಸೊ √1 ಬಂದು ಪ್ಲಸ್ ಆರ್ ಮೈನಸ್ 1 ಆಗಿರುತ್ತೆ. ಸೊ ಎಕ್ಸ್ ಬಂದು ನಿಮಗೆ -3 ಶಿಫ್ಟ್ ಮಾಡಿ ಇಲ್ಲಿ, ಸೊ ಪ್ಲಸ್ ಆರ್ ಮೈನಸ್ 1 ಪ್ಲಸ್ 3 ಬರುತ್ತೆ. ಸೊ ಎಕ್ಸ್ ಬಂದು ನಿಮಗೆ +1 + 3 ದಟ್ ಇಸ್ 4, -1 + 3 ಆರ್ ಎಕ್ಸ್ ಕ್ಯಾನ್ ಬಿ ಈಕ್ವಲ್ ಟು 2. ಸೊ ನಮಗೆ 2 ಪಾಯಿಂಟ್ ಬರುತ್ತೆ, x is equal to 4, x is equal to 2 ಅಂತ. ಅಟ್ x is equal to 4 ನಾವು ಯು ಹ್ಯಾವ್ ಟು ಫೈಂಡ್ ದ y coordinate.
at x is equal to you have to find the y x is equal to but x is equal to 4 the y coordinates find ಮಾಡಬೇಕು. Put all these values in this equation now. So at x is equal to 4, what is my y coordinate will be? So substitute in the equation. So y by 2 divided by 4 minus 3 ಬಂದು 1 ಇರುತ್ತೆ equal to 0. So y coordinate ಬಂದು ನಿಮಗೆ -2 ಬರುತ್ತೆ. So the point is what? The point become x ಬಂದು first to y minus 3. The point is -4, 2. And ನಂತರ at x is equal to ಏನಾಗುತ್ತೆ ನಂತರ ಈಗ at x is equal to 2 I have to find out, put 2 in that equation. Y by 2 minus 3 minus 1 ಇರುತ್ತೆ, 2 by minus 1 minus 2 ಆಗುತ್ತೆ. If that side becomes 2, so answer is 2, 2. So I'll just put substitute here. Y plus 2 divided by minus 1 ಬರುತ್ತೆ equal to 0, and you're going to get y is equal to 2. The point is what? The point ಬಂದು 2, 2 ಬರುತ್ತೆ ನಮಗೆ. Point ಬಂದು 2, 2. I got the point. ನನಗೆ ಈಗ ಪಾಯಿಂಟ್ಸ್ ಬಂತು, 2 ಪಾಯಿಂಟ್ ಇದೆ ಅಂದರೆ 2 ಟ್ಯಾಂಜೆಂಟ್ಸ್ ಇದೆ. So at every point is a tangent. So at these 2 points, both the tangents are having slope 2 because we equated that to 2 and got the answer. No, ಅರ್ಥ ಆಯ್ತಾ? ಈಗ now nothing but I have to find the equation of line. So ನಾನೀಗ equation of line, I have to find a tangent basically or a line. So having slope 2, having slope ಎಷ್ಟು? Slope 2 and passing through what point? Passing through first point. Let's take a point passing the first point 4, -2. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. So the question is, what is the equation? Y minus y1 ಬಂದು -2 ಇದೆ. Y minus, the formula is y minus y1 is equal to m into x minus x1. I'm going to substitute here now. Y minus of -2, y plus 2 ಆಗುತ್ತೆ. Slope is 2, x minus 4. The answer ಬಂದು ನಿಮಗೆ y plus 2 equal to 2x minus 4 into shift this side now. So y minus 2x plus 10 equal to 0. This is the first equation. So ಇನ್ನೊಂದು equation ನೀವೇ ಕ್ಯಾಲ್ಕುಲೇಟ್ ಮಾಡಿ. Equation of line having slope 2 and passing through 2, 2. ನೀವೇ ಕ್ಯಾಲ್ಕುಲೇಟ್ ಮಾಡಿ actually. So I can tell directly quickly, okay. So y minus 2 ಅಂದರೆ y minus 2 ಆಯ್ತಾ equal to 2 into 2 minus 2 ಬರುತ್ತೆ ಆಗ. So 2 minus 2 ಅಂತ ಹೇಳಿದ್ರೆ basically y minus 2 ಇದೆ already. So you have -2 -4. Shift that side becomes 2, becomes basically minus 2 plus 4 y plus 2 ಆಗುತ್ತೆ 2x. Okay, y minus 2x minus plus 2 equals 0. The one equation ಈ ರೀತಿ ಬರುತ್ತೆ, y minus 2x plus 10. ಇನ್ನೊಂದು equation y minus 2x plus 2 equals 0. Just substitute ಮಾಡಿ ಅಷ್ಟೇ 2, 2. So slope 2 ಆಗಿರುತ್ತೆ. I'll just do it again. Okay, so y minus second ಬಂದು statement, you write the statement. ಏನು ಸ್ಟೇಟ್ಮೆಂಟು? ಈಕ್ವೇಷನ್ ಆಫ್ ಲೈನ್ ಹ್ಯಾವಿಂಗ್ ಸ್ಲೋಪ್ 2 ಆ್ಯಂಡ್ ಪಾಸಿಂಗ್ ಥ್ರೂ ಪಾಯಿಂಟ್ 2, 2. ಆ ಸ್ಟೇಟ್ಮೆಂಟ್ ಬರೆದಾದ್ಮೇಲೆ ನಂತರ ವಿ ಹ್ಯಾವ್ y minus 2 equal to 2 into x minus 2 ಬರುತ್ತೆ. ಸೊ ವಿ ಹ್ಯಾವ್ y minus 2 and then 2x minus 4. Yeah, the what I told you is correct, minus 2x. So minus 4 plus 4 ಆಗುತ್ತೆ, plus 4 minus 2 plus 2 ಆಗುತ್ತೆ. ಆನ್ಸರ್ ಇಸ್ 0. ಇದೆ ಒನ್ ಮೋರ್ ಈಕ್ವೇಷನ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಈ ರೀತಿ ಕ್ವಶನ್ಸ್ ತುಂಬ ಈಸಿ ಮಕ್ಕಳು ಆ್ಯಕ್ಚುಲಿ. ಸೊ ದಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ದ. ಯಾ, ದಟ್ಸ್ ಇಟ್. ಓಕೆ, ಈಗ ಸೊ ನಾನು ಎಲ್ಲ ಕ್ವಶನ್ಸ್ ಹೇಳ್ಕೊಟ್ಟಿದ್ದೀನಿ. ಟ್ಯಾಂಜೆಂಟ್ ಬೇಸಿಕ್ಸು, ನಂತರ ಯು ಹ್ಯಾವ್ ಡನ್ ದ ಡಿಫ್ರೆಂಟ್ ಕ್ವಶನ್ಸ್. ಈ ಥರ ಲೆಂತಿ ಕ್ವಶನ್ ಬಂದು ಯೂಶಲಿ 5 ಮಾರ್ಕ್ಸ್ ಕೇಳ್ತಾರೆ. ಬಟ್ 5 ಮಾರ್ಕ್ಸ್ ಇದು ಈ ಟಾಪಿಕಿನ ಬರದೇ ಇರೋದ್ರಿಂದ ದೇ ಕ್ಯಾನ್ ಆಸ್ಕ್ ಎ ಪಾರ್ಟ್ ಆಫ್ ದಿಸ್ ಆಸ್ ಎ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಲ್ಸೋ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಐ ಹೋಪ್ ನಾನು ಎಕ್ಸ್ಪ್ಲೇನ್ ಮಾಡಿ ತುಂಬ ಅರ್ಥ ಆಗಿದೆ ಅಂದ್ಕೊಂಡು ನಿಮಗೆ. ದಯವಿಟ್ಟು ನಿಮ್ಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಲ್ಲಿಗೂ ನೋಡಿ ನಿಮ್ಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಟೆಲ್ ಯುವರ್ ಫ್ರೆಂಡ್ಸ್ ಯಾವ ರೀತಿ ನಿಮ್ಗೆ ಅನ್ಸರ್ ನಂಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಕಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ ಮೋಟಿವೇಟ್ಸ್ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಂತ ಹೇಳಿದ್ರೆ ಇಷ್ಟೊಂದು ಜನ ಲೈಕ್ ಮಾಡಿದ್ದೀರಾ, ಇಷ್ಟೊಂದು ಜನ ಇಷ್ಟ ಆಗಿದೆ ಅಂತ. ನಾವಿರೋದು ಕನ್ನಡದಲ್ಲಿ ತುಂಬ ಕಡಿಮೆ ಜನ ನಾವಿರೋದು. ಸೊ ಅದರಿಂದ ಪ್ಲೀಸ್ ಡೂ ಆ್ಯಂಡ್ ಶೋ ಯೋರ್ ಲವ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಬಾಯ್ ಆ್ಯಂಡ್ ಸಿ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.